ಪ್ರತಿ ಪ್ರಸ್ಥಾನ ಪದ್ಧತಿಯ 17ನೇ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 137ನೆಯ ಶ್ಲೋಕದಲ್ಲಿ, ಅಯೋಧ್ಯೆಗೆ ಹಿಂತಿರುಗಿ ಬಂದ ಪಾದುಕೆ ಪ್ರಣವಾಕಾರದ ವಿಮಾನದಲ್ಲಿ ಇದ್ದಂತೆ ಇತ್ತು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಆಸ್ಥಾಯ ತತ್ರ ಸ್ಫುಟ ಬಿಂದುನಾದಂ ಸ್ತಂಭೆ ರಮಂ ತಾದೃಶ ಸನ್ನಿವೇಶಂ ಆದರ್ಶಯಸ್ತ್ವಂ ಪುರಮಧ್ಯಭಾಗೆ ಪಾದಾವನಿ ತ್ವತ್ ಪ್ರಣವಾಶ್ರಯತ್ವಂ. ಪಾದಾವನಿ, ಪಾದವನ್ನ ಕಾಪಾಡುವ ಪಾದುಕೆಯೇ, ತ್ವಂ ನೀನು, ತತ್ರ ಅಲ್ಲಿ, ಪುರ ಮಧ್ಯಭಾಗೆ ಅಯೋಧ್ಯ ಪಟ್ಟಣದ ನಡು ಪ್ರದೇಶದಲ್ಲಿ, ಸ್ಫುಟ ಪ್ರಕಾಶಿಸುತ್ತಿರುವ, ಬಿಂದು ಆನೆಯ ಬಗ್ಗೆ ಬರೆಯುವ ಚಿತ್ರಗಳೇನು, ನಾದಂ ಶಬ್ದಗಳೇನು, ಇವುಗಳನ್ನುಳ್ಳ, ಬಿಂದು ಅನುಸ್ವಾರಗಳೇನು, ನಾದಂ ಸ್ವರವೇನು, ಇವುಗಳನ್ನುಳ್ಳ, ತಾದೃಶ ಅಂತಹುದಾದ, ಅಂದರೆ ಆನೆಯ ಬಗ್ಗೆ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರುವ, ಸನ್ನಿವೇಶಂ ಅವಯವಗಳ ಸೇರುವಿಕೆಯನ್ನುಳ್ಳ, ತಾದೃಶ ಪ್ರಣವದಂತಿರುವ, ಸ್ತಂಭೆ ರಮಂ ಆನೆಯನ್ನ, ಆಸ್ಥಾಯ ಏರಿ, ತ್ವತ್ ನಿನ್ನ, ಪ್ರಣವಾಶ್ರಯತ್ವಂ ಪ್ರಣವಾಕಾರ ವಿಮಾನವು ನಿನ್ನ ವಾಸಸ್ಥಾನವಾಗಿರುವ ಬಗ್ಗೆ, ಆದರ್ಶ ತೋರಿಸಿದೆ. ಪಾದುಕೆ ಚಿತ್ರ ಬರದಂತೆ ಸ್ಫುಟವಾದ ಬೊಟ್ಟುಗಳಿಂದಲೂ ಶಬ್ದ ಮಾಡುತ್ತಿರುವ ಆನೆಯ ನಾದಗಳಿಂದಲೂ ಕೂಡಿರುವವಳಾಗಿ, ಶತ್ರುಂಜಯ ಎಂಬ ಆನೆಯ ಮೇಲೇರಿ ನಗರದ ಮಧ್ಯಭಾಗಕ್ಕೆ ಪಾದುಕೆ ಬಂದಾಗ, ಪಾದುಕೆ ಪ್ರಣವಾಕಾರದ ವಿಮಾನದಲ್ಲಿ ಇದ್ದಂತೆ ಕಾಣುತ್ತಿತ್ತು. ಶ್ರೀರಂಗದ ಶ್ರೀರಂಗನಾಥ ಸ್ವಾಮಿಯ ದೇವಾಲಯದ ವಿಮಾನಕ್ಕೆ ಪ್ರಣವಾಕಾರ ವಿಮಾನ ಎಂದೇ ಹೆಸರು. ಹಾಗೆಯೇ ಗ್ರಂಥಾಕ್ಷರಗಳಲ್ಲಿ ಆನೆಯೂ ವಿಮಾನವೂ ಓಂ ಎಂಬ ಪ್ರಣವದ ಅಕ್ಷರದಂತಿದೆ. ಪಾದುಕೆ ದೇಶಿಕರಿಗೆ ಪ್ರಣವಾಕಾರದ ವಿಮಾನದಲ್ಲಿ ಬಂದಂತೆ ಕಂಡಿದೆ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.